ಈಗಾಗಲೇ ಶಾಸಕರನ್ನ ಉದಯ ಬನ್ನಿಯವ್ರಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಮುಹೂರ್ತ ಬಂದಿದೆಯಾ ಸರ್? ಬಹುಶಃ ನಾನೇನು ಅದನ್ನು ಹೇಳುವಂಥದ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಈಗಾಗಲೇ ಭಾಳಷ್ಟು ಬಿತ್ತರಿಸ್ಬಿಟ್ಟಿದ್ದೀರಿ. ಸೊ ಇನ್ನು ಹೇಳುವಂಥದ್ದು ಏನಿಲ್ಲ. ನೋಡೋಣ. CLP ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಧ್ವನಿ ಎತ್ತಲ್ಲಿ ನೀವು ಕೂಡ ಇದ್ದಂಥವ್ರು. ಅಲ್ಲ, ಆಗಬೇಕು. ಅವ್ರಿಗೆ ಅವಕಾಶ ಸಿಗ್ತಾ ಇದೆ, ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಯಾರದೇ ಒತ್ತಡ ಇಲ್ದಲ್ಲೇ ನಾನು ಇವತ್ತು ರಾಜೀನಾಮೆನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಇವತ್ತು ಪ್ರೆಸ್ ಮೀಟಲ್ಲಿ. ಒಳ್ಳೆ ಮನಸ್ಸುಳ್ಳ ವ್ಯಕ್ತಿತ್ವ. ಅವ್ರ ನಾಯಕತ್ವದ ಜೊತೆಗೆ ಅವ್ರದ್ದು ಭಾಳ ದೊಡ್ಡ ಮನಸ್ಸು. ಅವರು ಧಾರಾಳವಾಗಿ ಆಗಬೇಕು ಅನ್ನುವಂಥ ಆಸೆನೂ ಅವ್ರಿಗೂ ಇದೆ. ಅವ್ರ ಸಹಕಾರನೂ ಕೂಡ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಮತ್ತು 28ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಚುನಾವಣೆ ನಡೀತದೆ. ಯಾವಾಗ ಪ್ರಮಾಣ ವಚನ ಏನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾಕೆಂದ್ರೆ ಆತ್ಮೀಯರು ನೀವು ಸ್ನೇಹಿತರು. ಅದೆಲ್ಲ ಈಗ ಇನ್ನು ಮುಂದೆ ಚರ್ಚೆ, ಇಲ್ಲಿವರೆಗೆ ಇರಲಿಲ್ಲ, ಇನ್ನು ಮುಂದೆ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡ್ತಾರೆ. ಎಷ್ಟು ಖುಷಿ ಇದೆ ಸರ್, ಕೊನೆಯದಾಗಿ ಎಷ್ಟು ಖುಷಿ ಇದೆ? ಖುಷಿಯನ್ನು ವಿಚಾರ ಏನಿಲ್ಲ ಇಲ್ಲಿ. ಅವರು ನಮ್ಮ ನಾಯಕರೇ, ಇವರು ನಮ್ಮ ನಾಯಕರೇ. ಸೊ ಇವ್ರಿಗೆ ಒಂದು ಅವರ ಶ್ರಮಕ್ಕೆ ಪ್ರತಿಫಲ, ಅವ್ರ ಕತೆಗೆ ಒಂದು ಬೆಲೆ ಇವತ್ತು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದಿಷ್ಟು ಶಾಸಕರಂತ ಉದಯ್ ಅವರ ಮಾತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗಾಗಲೇ ಶಾಸಕರನ್ನ ಉದಯ್ ಬನ್ನಿಯವ್ರಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಮುಹೂರ್ತ ಬಂದಿದೆಯಾ ಸರ್? ಬಹುಶಃ ನಾನೇನು ಅದನ್ನು ಹೇಳುವಂಥದ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಈಗಾಗಲೇ ಭಾಳಷ್ಟು ಬಿತ್ತರಿಸ್ಬಿಟ್ಟಿದ್ದೀರಿ. ಸೊ ಇನ್ನು ಹೇಳುವಂಥದ್ದು ಏನಿಲ್ಲ. ನೋಡೋಣ. CLP ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಧ್ವನಿ ಎತ್ತಲ್ಲಿ ನೀವು ಕೂಡ ಇದ್ದಂಥವ್ರು. ಅಲ್ಲ, ಆಗಬೇಕು. ಅವ್ರಿಗೆ ಅವಕಾಶ ಸಿಗ್ತಾ ಇದೆ, ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಯಾರದೇ ಒತ್ತಡ ಇಲ್ದಲ್ಲೇ ನಾನು ಇವತ್ತು ರಾಜೀನಾಮೆನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಇವತ್ತು ಪ್ರೆಸ್ ಮೀಟಲ್ಲಿ. ಒಳ್ಳೆ ಮನಸ್ಸುಳ್ಳ ವ್ಯಕ್ತಿತ್ವ. ಅವ್ರ ನಾಯಕತ್ವದ ಜೊತೆಗೆ ಅವ್ರದ್ದು ಭಾಳ ದೊಡ್ಡ ಮನಸ್ಸು. ಅವರು ಧಾರಾಳವಾಗಿ ಆಗಬೇಕು ಅನ್ನುವಂಥ ಆಸೆನೂ ಅವ್ರಿಗೂ ಇದೆ. ಅವ್ರ ಸಹಕಾರನೂ ಕೂಡ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಮತ್ತು 28ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಚುನಾವಣೆ ನಡೀತದೆ. ಯಾವಾಗ ಪ್ರಮಾಣ ವಚನ ಏನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾಕೆಂದ್ರೆ ಆತ್ಮೀಯರು ನೀವು ಸ್ನೇಹಿತರು. ಅದೆಲ್ಲ ಈಗ ಇನ್ನು ಮುಂದೆ ಚರ್ಚೆ, ಇಲ್ಲಿವರೆಗೆ ಇರಲಿಲ್ಲ, ಇನ್ನು ಮುಂದೆ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡ್ತಾರೆ. ಎಷ್ಟು ಖುಷಿ ಇದೆ ಸರ್, ಕೊನೆಯದಾಗಿ ಎಷ್ಟು ಖುಷಿ ಇದೆ? ಖುಷಿಯನ್ನು ವಿಚಾರ ಏನಿಲ್ಲ ಇಲ್ಲಿ. ಅವರು ನಮ್ಮ ನಾಯಕರೇ, ಇವರು ನಮ್ಮ ನಾಯಕರೇ. ಸೊ ಇವ್ರಿಗೆ ಒಂದು ಅವರ ಶ್ರಮಕ್ಕೆ ಪ್ರತಿಫಲ, ಅವ್ರ ಕತೆಗೆ ಒಂದು ಬೆಲೆ ಇವತ್ತು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದಿಷ್ಟು ಶಾಸಕರಂತ ಉದಯ್ ಅವರ ಮಾತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.